ಚುನ್ನಪ್ಪ ನೇತೃತ್ವದಲ್ಲಿ ಈಗಾಗಲೇ ರೈತರು ಕೂಡ ಮತ್ತೆ ಜಮಾವಣೆಗೊಳ್ತಾ ಇರುವಂತದ್ದು. ಸದ್ಯ ಈಗ ಕೊಲ್ಲಾಪುರ ಗ್ರಾಮದಲ್ಲಿ ಇವತ್ತು ಏನು ಈಗಾಗಲೇ ಸಕ್ಕರೆ ಸಚಿವರು ಸ್ಥಳಕ್ಕೆ ಬರ್ತಾರೆ ಅನ್ನುವಂತ ಕಾರಣಕ್ಕಾಗಿ ಬಹುತೇಕ ಎಲ್ಲ ರೈತರು ಕೂಡ ಚುನ್ನಪ್ಪ ಅವರ ನೇತೃತ್ವದಲ್ಲಿ ಈಗಾಗಲೇ ಜಮಾವಣೆಗೊಳ್ಳುತ್ತಿದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ಬರ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಸದ್ಯ ಈಗ ಪ್ರತಿಭಟನೆ ಏನೋ ಅಂತ್ಯ ಆಗಿದೆ, ಆದರೆ ಸರ್ಕಾರದಿಂದ ಅಧಿಕೃತ ಒಂದು ಆದೇಶದ ಕಾಪಿ ಬರುವ ಸಲುವಾಗಿ ವೇಟ್ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಅದರಲ್ಲಿ ಯಾವೆಲ್ಲ ಮಾರ್ಗಸೂಚಿಗಳನ್ನು ಅಳವಡಿಕೆ ಮಾಡಿದ್ದಾರೆ, ಏನೆಲ್ಲವನ್ನ ಅನ್ವಯ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗಬೇಕಾಗಿದೆ. ಹೀಗಾಗಿ ಚುನ್ನಪ್ಪ ಪೂಜಾರಿ ಅವರು ಒಂದು ಮನವಿಯನ್ನು ಮಾಡಿಕೊಂಡಿದ್ರು, ಖುದ್ದು ಸಚಿವರೇ ಸ್ಥಳಕ್ಕೆ ಬರಬೇಕನ್ನುವಂಥ ನಿಟ್ಟಿನಲ್ಲಿ. ಹೀಗಾಗಿ ಇವತ್ತು ಸಕ್ಕರೆ ಸಚಿವರಾದಂತಹ ಶಿವಾನಂದ ಪಾಟೀಲ್ ಅವರು ಸ್ಥಳಕ್ಕೆ ಬರ್ತಾ ಇದ್ದಾರೆ. ಚುನ್ನಪ್ಪ ಪೂಜಾರಿ ಅವ್ರನ್ನ ನಾನು ಮಾತಾಡಿಸ್ತೇನೆ. ಈಗ 9 ದಿನಗಳ ಹೋರಾಟಕ್ಕೆ ನಿಮಗೆ ಆರಂಭಿಕ ಹಂತದಲ್ಲಿ ಒಂದು ಯಶಸ್ಸು ಸಿಕ್ಕಿದೆ. ನೀವು 3500 ಕೇಳಿದ್ರಿ, ಕಡೆಯದಾಗಿ 3300 ಅಂತೂ ಸಿಕ್ಕಿದೆ. ಒಂದೇ ವರ್ಷದಲ್ಲಿ 300 ರೂಪಾಯಿ ಒಬ್ಬ ರೈತರಿಗೆ ತಂದು ಕೊಟ್ಟಿರಿ 1 ಟನ್ನಿಗೆ. ಮತ್ತೆ ಇನ್ನೊಂದು ಕಡೆ ಪ್ರತಿಭಟನೆ ಕೂಡ ಈಗಾಗಲೇ ವಾಪಸ್ ಪಡೆದುಕೊಂಡಿರುವಂಥದ್ದು. ಏನು ಹೇಳ್ತೀರಿ? ಹೌದು, ಅದು ಭಾಳ ಐತಿಹಾಸಿಕ ಹೋರಾಟ. ಯಾಕಂತಂದ್ರೆ ಇವತ್ತು ಗುರ್ಲಾಪುರದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಇಡೀ ರಾಜ್ಯ ತುಂಬ ಜನಾಂದೋಲನ ಆಗಿ ನನ್ನ ಎಲ್ಲ ರೈತ ದೇವರುಗಳು, ಎಲ್ಲ ರೈತಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಜನಪರ ಸಂಘಟನೆಗಳು, ನ್ಯಾಯವಾದಿಗಳು ಎಲ್ಲರೂ ಕೂಡ ಇವತ್ತು ವಿದ್ಯಾರ್ಥಿನಿ ಎಲ್ಲರೂ ಕೂಡ ಇವತ್ತು ಇದಕ್ಕೆ ಸಂಪೂರ್ಣವಾಗಿ ರಾಜ್ಯದ ಜನ ಬೆಂಬಲ ಕೊಟ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ತಾವೆಲ್ಲ ಮೀಡಿಯಾ ದೇವರುಗಳು ಕೂಡ ಬೆಂಬಲವನ್ನು ಕೊಟ್ಟು ಇದು ಯಶಸ್ವಿ ಹಾದಿಗೆ ತಂದಿದೆ. ಯಾಕಂದ್ರೆ ಅವ್ರು 4-5 ವರ್ಷದಿಂದ ಶುಭಾಶಯಗಳನ್ನ ಅವ್ರಿಗೆಲ್ಲರಿಗೂ ಕೂಡ ವಿಶೇಷವಾದ ಶುಭಾಶಯಗಳನ್ನು ಕೂಡ ಹೇಳ್ತೀವಿ. ಇವತ್ತು ಪರಮ ಪೂಜ್ಯರು ಕೂಡ ನಾಡಿನ ಎಲ್ಲ ಪರಮಜ ಜಗದ್ಗುರುಗಳು ಕೂಡ ನಿನ್ನ ಶಿರ್ಸಲ್ ಮಲ್ಲಿಕಾರ್ಜುನ ಗುರುಗಳು ಬಂದರು. ಎಲ್ಲರ ಆಶೀರ್ವಾದದಿಂದ ಇದಕ್ಕೊಂದು ದೊಡ್ಡ ಶಕ್ತಿಯಾಗಿ ಮತ್ತು ವಿಜೇಂದ್ರ ಅವರು ಕೂಡ ನಮ್ಮ ಏನೋ BJP ಅಧ್ಯಕ್ಷರು ಕೂಡ ಇಲ್ಲಿ ಅವರೊಂದು ಸ್ವಸ್ತಿ ಇದ್ದು ಇದಕ್ಕೊಂದು ಶಕ್ತಿ ಕೂಡ ತುಂಬಿ ಹೋಗಿರ್ತಕ್ಕಂಥದ್ದು ನಾವು ಯಾರನ್ನೂ ಮರೆಯಲ್ಲ. ಯಾವುದೋ ಪಕ್ಷದಾಗಿರಲಿ ಏನೋ ಇರಲಿ, ಯಾರು ಒಳ್ಳೆಯದಕ್ಕೆ ಶ್ರಮ ಪಟ್ಟಿರ್ತಾರೆ ಅವ್ರು ನಾವು ನೆನೆಸಲೇಬೇಕು. ತಾವೆಲ್ಲರ ಶ್ರಮದಿಂದ ಎಂದೂ ಕೂಡ ಕಾರ್ಖಾನೆಯವ್ರ ಬಗ್ಗೆ ಇರ್ತಕ್ಕಂಥ ಇತಿಹಾಸ ಇದೆ, ಸರ್ಕಾರ ಬಗ್ಗೆ ಇರ್ತಕ್ಕಂಥ ವಿಷಯ. ನಂಜನಸ್ವಾಮಿ ಅವರು ಇರ್ತಕ್ಕಂಥ ಸಂದರ್ಭ ಇತ್ತು, ಅವಾಗ ಸರ್ಕಾರ ನಡೀತಿತ್ತು. ಇವತ್ತು ತಮ್ಮೆಲ್ಲರ ರೈತರ ದೇವರ ಶ್ರಮದಿಂದ ಒಂದು ಶಕ್ತಿಯಿಂದ ಜನಾಂದೋಲನ ಆಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಕೂಡ ಹೆದರಿ ಸರ್ಕಾರದಿಂದ 1 ಟನ್ ಕಬ್ಬಿಗೆ ಗೌರ್ಮೆಂಟ್ಗೆ ಇಡೀ ಕಬ್ಬು ಬೆಳೆಗೆ 40 ಲಕ್ಷ ಕಬ್ಬು ಬೆಳೆಗಾರಿಗೆ 50 ರೂಪಾಯಿದಾಗೆ ಹಣ ಕೊಡಲಿಕ್ಕೆ ಒಪ್ಪುವಂಥ ಸಂದರ್ಭ ಕೂಡ ಮುಖ್ಯಮಂತ್ರಿಗೆ ಬಂತು. ಕಾರ್ಖಾನೆಯವರು ನಮ್ಮಲ್ಲಿ 3250 ರೂಪಾಯಿ ಕೊಡೋಕೆ ಒಪ್ಕೊಂಡರು. ಹೀಗಾಗಿ ಸರಾಸರಿ 3300 ರೂಪಾಯಿ, ನಮ್ಮದು 3400ಕ್ಕೆ ಬಂದು ತಂದಿಟ್ಟಿದ್ದೀವಿ. ಇನ್ನು ಹಠ ಹಿಡಿದ್ರೆ ಮತ್ತೆ ಕಬ್ಬ ತೊಂದರೆ ಆಗೋಲ್ಲ. ಅಧಿವೇಶನ ಇದೆಯಲ್ಲ, ಅಧಿವೇಶನ ಸಂದರ್ಭದಲ್ಲಿ ತೆರಿಗೆ ಹಣ 1 ಟನ್ ಗೌರ್ಮೆಂಟ್ಗೆ 5000 ಹೋಗುತ್ತಿಲ್ಲ, ಅದ್ರಾಗ 1000 ಇಸ್ಕೋಣ, ದಯವಿಟ್ಟು ಸಹಕಾರನು ಅಂತೇಳಿ ರೈತರಿಲ್ಲ ಇಲ್ಲಿ 1000 ಟನ್ದವ್ರೆಲ್ಲ ತೀರ್ಮಾನ ಮಾಡಿದಾಗ ಆ ತೀರ್ಮಾನಕ್ಕೆ ನಾನು ಕೂಡ ಬದ್ಧ ಆಗಬೇಕಾಗೈತಿ. ಆ ತೀರ್ಮಾನ ಪ್ರಕಾರ ಇವತ್ತೆಲ್ಲ ಇದನ್ನು ಮಾಡ್ತಾಯಿದ್ದೀವಿ, ಪ್ರತಿಭಟನೆ ವಾಪಸ್ ಪಡೆದಿದ್ದೀವಿ, ಇವತ್ತು ಪಡಿತೀವಿ. ಇವತ್ತು ಕೂಡ ಶುಗರ್ ಮಂತ್ರಿ ಮತ್ತು ಜಿಲ್ಲಾ ಆಡಳಿತ ಬಂದು ನಮಗೆ ಅಧಿಕೃತ ಲೆಟರ್ ಕೊಟ್ಟು ಮುಖ್ಯಮಂತ್ರಿ ಅವರ ಒಂದು ನಿಯೋಗ ಹೋದು ನಮಗೆ 2 ಗಂಟೆ ಸಭೆ ಮಾಡಿ ಶುಗರ್ ಕಮಿಷನರ್ ಇಲಾಖೆ ಗಟ್ಟಿ ಮಾಡೋದಿರ್ಬೋದು, ಮತ್ತು ಅದೇ ರೀತಿಯಾಗಿ ರಿಕವರಿ ಮೋಸ ಇರ್ಬೋದು, ತೂಕದ ಮೋಸ ಇರ್ಬೋದು, ಅವ್ರ ಜೋಡಿ ಭಾಳಷ್ಟು ಅದನ್ನು ಮುಖ್ಯಮಂತ್ರಿ ಅವರು ಡಿಸ್ಕಷನ್ ಮಾಡಿ ನಿರ್ಣಯ ಕೊಡಬೇಕಾಗೈತಿ. ಮತ್ತು ಇವತ್ತು ಬಾಗಲಕೋಟೆ, ಬೆಳಗಾವಿ, ಇದು ಬಿಜಾಪುರದಲ್ಲಿ ಸ್ವಲ್ಪ ಘರ್ಷಣೆ ಇದೆ. ಅವರಿಗೆ ಏನಿದೆ ಅಲ್ಲಿ ರಿಕವರಿ ಕಡಿಮೆ ಇರೋದ್ರಿಂದ ಆ ಕಾರ್ಖಾನೆಯವರು ಒಪ್ತಾ ಇಲ್ಲ. ಅದನ್ನು ಮುಖ್ಯಮಂತ್ರಿ ಜವಾಬ್ದಾರಿ. ಅವ್ರು ಒಪ್ಪದೇ ಹೋದರೆ ಮುಖ್ಯಮಂತ್ರಿ ಇನ್ನೂ 50 ರೂಪಾಯಿ ಕೊಟ್ಟಾಗುವಾಗ ಅಲ್ಲಿ ಕೂಡ 3300 ಕೊಡಬೇಕು. ಆ ಹೋರಾಟಕ್ಕೆ ಕೂಡ ನನ್ನ ಸಂಪೂರ್ಣ ಬೆಂಬಲ ಇದೆ. ನಾನು ಅದನ್ನೇ ಮುಂದಾಳತ್ವ ತಗೊಂಡು ಅದನ್ನು ಕೂಡ ಸಮಸ್ಯೆಯನ್ನು ಇತ್ಯರ್ಥ ಮಾಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿ ಸರಿ ಮಾಡಿಸ್ತೀನಿ. ಈಗ ಬೆಳಗಾವಿಯಲ್ಲಿ ಹುಕ್ಕೇರಿ ಮತ್ತು ಬೈಲಹೊಂಗಲದಲ್ಲಿ ಇನ್ನೂ ಕೂಡ ಪ್ರತಿಭಟನೆ ಮುಂದುವರೆದಿರುವಂಥದ್ದು. ಸೊ ಇದು ಎಲ್ಲ ಒಂದು ಕಡೆ ಗೊಂದಲಗಳು ಇನ್ನೂ ನಿವಾರಣೆ ಆಗಿದೆ. ಅಂದರೆ ಬೈಲಹೊಂಗಲ ಅಲ್ಲಿ ನಮ್ಮ ಸೋಮಯ್ಯ ಸಂಗಮ ಹೋಮಯ್ಯ ಫ್ಯಾಕ್ಟ್ರಿ ಅಲ್ಲ ಅದು, ಇದು ಅಲ್ಲಿ ಅದು 13 ರಿಕವರಿ ಬಂದಿದೆ. ಅದೇ 13 ರಿಕವರಿ ಅಂತಂದರೆ ಸರಾಸರಿ ಅವರು 3500 ರೂಪಾಯಿ ಕೊಡಬೇಕಾಗುತ್ತೆ, ಕೊಡ್ತಾರೆ. ಅದು ರಿಕವರಿ ಆಧಾರ ಮೇಲೆ ಇದೆ. ಇದು 12.25 ರಿಕವರಿಗೆ ಇವತ್ತು 3250 ರೂಪಾಯಿ ಆಗಿದೆ. ಸರ್ಕಾರ 50 ಕೊಡ್ತಾ ಇದೆ. ಅವರಿಗೆ 1 ಪಾಯಿಂಟ್ ಹೆಚ್ಚಾದರೆ ಮತ್ತೆ 100, 1 ಪಾಯಿಂಟ್ ಹೆಚ್ಚಾದರೆ ಮತ್ತೆ 100 ಸಿಗುತ್ತೆ. ಅವ್ರಿಗೆ 13 ರಿಕವರಿ ಅಂದರೆ ಅವರಿಗೆ ಸರಾಸರಿ 400 ರೂಪಾಯಿ ಸಿಗುತ್ತೆ. ಇವನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಕಬ್ಬು ಬೆಳೆಗಾರರು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಇವತ್ತು ಗುರ್ಲಾಪುರದಲ್ಲಿ ಹೋರಾಟ ಪ್ರಾರಂಭ ಆಯ್ತು ಅಂತೇಳಿ ಇವತ್ತು 3200 ರೂಪಾಯಿಗೆ ಬಂದ್ರೆ ಆಮೇಲೆ ಹೊಟ್ಟೆ ಕೊಡೋಕ್ಕಾಗಲ್ಲಪ್ಪ, ಕಾರ್ಖಾನೆನೇ ಬಂದ್ ಮಾಡ್ತೀವಿ ಅಂದಮೇಲೆ ಎಲ್ಲಿ ಹೋಯ್ತು? ಮುಖ್ಯಮಂತ್ರಿಗೆ ಹೋದ್ವಿ. ಮುಖ್ಯಮಂತ್ರಿ ನೀನು ಕೊಡಪ್ಪ, ನೀನು ಟ್ಯಾಕ್ಸ್ದಲ್ಲಿ ತಂದಿವಿ. ಆಯಿತು, ಮುಖ್ಯಮಂತ್ರಿ ಒತ್ತಾಯ ಮಾಡಿ 2 ದಿನ ಮೀಟಿಂಗ್ ಮಾಡಿ ಅವ್ರನ್ನ 50 ರೂಪಾಯಿ ಒಪ್ಪಿಸಿದ. ಇನ್ನು ನಮಗೆ 1 ರೂಪಾಯಿ ಕೂಡ ಕಡಿಮೆ ಆಗಂಗಿಲ್ಲ, 300 ರೂಪಾಯಿದಾಗ ಅಂತೇಳಿ ನಾವು ಹೇಳಿದ್ವಿ. ನಂತರ ಸರ್ಕಾರದಿಂದ 50 ರೂಪಾಯಿ ಕೊಟ್ಟಾಗುವತ್ತಕ್ಕೆ 300 ರೂಪಾಯಿ ತಂದಿದ್ದಾನೆ.
ಇದೊಂದು ಅವಕಾಶ ಕೊಡಬೇಕಾಗುತ್ತೆ. ಯಾಕಂದ್ರೆ ಸಕ್ಕರೆ ಸಚಿವರು ಬರ್ತಾ ಇದ್ದಾರೆ, ಏನಾದರೂ ಅವ್ರ ಮುಂದೆ ಬೇಡಿಕೆಗಳನ್ನ ಇಡುವಂಥದ್ದು ಮತ್ತು ಈಗೇನು ಸರ್ಕಾರ ಘೋಷಣೆ ಮಾಡಿದೆಯಲ್ಲ ಅದರಲ್ಲಿ ಈ ಹಿಂದೆ ಕೂಡ ಸಕ್ಕರೆ ಕಾರ್ಖಾನೆಗಳು ಮಾತು ಕೊಟ್ಟಿದ್ದಾವೆ, ಮಾತು ತಪ್ಪಿದ್ದಾವೆ, ಇಂಥವು ಕೂಡ ಈ ಹಿಂದೆ ನೀವು ಹೋರಾಟದಲ್ಲಿ ನೋಡ್ಕೊಂಡು ಬಂದಿದ್ದೀರಿ. ಸೊ ಆ ರೀತಿ ಆಗದೇ ಇರುವಂಗೆ ಏನಾದರೂ ಹೇಳ್ತೀರಾ? ಅದಕ್ಕೆ ನಾನು ಶುಗರ್ ಆ್ಯಕ್ಟ್ದಲ್ಲೇ ಕೂಡ ಅದನ್ನು ಅನ್ವಯ ಆಗ್ಬೇಕಂತೇಳಿ ಶುಗರ್ ಮಂತ್ರಿನೇ ಖುದ್ದಾಗಿ ಬಂದು ಶುಗರ್ ಕಮಿಷನರಲ್ಲಿ ಲೆಟ್ರ್ ಕೊಟ್ರಪ್ಪ ಅಂದ್ರೆ ಅದು ಅಧಿಕೃತ ಆಗುತ್ತೆ. ಆ ಉದ್ದೇಶಕ್ಕಾಗಿ ಗುರ್ಲಾಪುರಕ್ಕೆ ಮತ್ತೆ ನಿನ್ನ ಚಳವಳಿ ಮುಗಿದದೆ ಅಂತೇಳಿ ನಾವು ಮನೆಗೆ ಹೋಗ್ಬೋದಾಗಿತ್ತು. ಎಲ್ಲಿ ಗುರ್ಲಾಪುರದಲ್ಲಿ ಬೆಲೆ ನಿಗದಿ ಆಗ್ತಾ ಇದೆ ಅದೇ ಗುರ್ಲಾಪುರದಲ್ಲಿ ಅದೇ ಜನಾಂದೋಲನದಲ್ಲಿ ಬಂದು ಇವತ್ತು ಅವ್ರು ಅಧಿಕೃತ ಲೆಟ್ರ್ ಕೊಟ್ಟು ಅವ್ರನ್ನ ಗೌರವಿಸಿ ಮುಂದಾಗ್ತಕ್ಕಂಥ ಹಲವಾರು ಲೋಪದೋಷಗಳ ಬದಲು ಕೂಡ ಚರ್ಚೆ ಮಾಡಿ ಅದನ್ನು ಕೂಡ ಸರಿ ಮಾಡ್ತಕ್ಕಂಥ ದಾರಿಯನ್ನು ನಾವು ಅವರ ಡಿಸ್ಕಷನ್ ಮಾಡಿ ಮಾಡಿಸುವಂಥದ್ದು ಕೂಡ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗತ್ತೆ. ಯಾಕಂದ್ರೆ ಭಾಳ ಮಂಡತನ ಹಿಡಿಯೋದ್ರೊಳಗೆ ನಾವು ಈಗಾಗಲೇ 300 ರೂಪಾಯಿ ಜನ ಒಪ್ಕೊಂಡಾರ, ಅವ್ರು ಗುಲಾಲ್ ಹಚ್ಕೊಂಡಾರ. ನಾನು ಚಿಂತನೆ ಒಳಗಿದ್ನೆ, ನಮ್ಮ ಜನ ಗುಲಾಲ್ ಹಚ್ಕೊಂಡು ತಾವ ವಿಜಯೋತ್ಸವ ಮಾಡಿದಾಗ ನಾನು ಅದನ್ನು ಮತ್ತೆ ನೀವು ಯಾಕೆ ಹಚ್ಕೊಂಡಿರಪ್ಪ ಇನ್ನೂ 100 ಬರ್ತಿತ್ತು ಅಂತಂದರೆ ನಾನು ಏನಪ್ಪ ಇವನು ಬುದ್ಧಿ ಇಲ್ಲ ಹೊಟ್ಟೆ ಕಂಡು ಬೀಳ್ತಾನೆ ಅಂತಾರೆ ಜನ. ಅದಕ್ಕೆ ಬೇಡ, ಜನ ಒಪ್ಕೊಂಡ್ರೆ ಮತ್ತೆ ಇಸ್ಕೋತೀವಿ, ಅಧಿವೇಶನ ಬಿಡಲ್ಲ, ಮತ್ತೆ ಇಸ್ಕೋತೀವಿ, ಮತ್ತೆ ಬಿಡಲ್ಲ. ಅಲ್ಲಿ ಇನ್ನಷ್ಟು ಜಾಸ್ತಿ ಇದೆ ನಮ್ಮ ರೊಕ್ಕ, ಬಿಡಲ್ಲ. ಅದ್ರೊಳಗೇನು ಸಮಸ್ಯೆನೇ ಇಲ್ಲ. ಅವರೆಲ್ಲ ದೇವ್ರುಗಳು ರೆಡಿ ಆಗಿದ್ದಾವ, ಬರಾಕ್ ರೆಡಿ ಆಗ್ಯಾರ, ನಾವು ಇಸಕ್ಕೆ ಕೊಡಕ್ಕೆ ರೆಡಿ ಆಗಿದ್ದೀವಿ. ಒಂದು ಹಂತದಲ್ಲಿ ಪ್ರತಿಭಟನೆ ಆಗಿದೆ. ಡಿಸೆಂಬರ್ ವರೆಗೂ ಮತ್ತೆ ನಾವು ಚಳಿಗಾಲ ಅಧಿವೇಶನದಲ್ಲಿ ಪ್ರತಿಭಟನೆಗೆ ಸಜ್ಜಾಗ್ತೇವೆ. ಸದ್ಯ ಇವತ್ತು ಸಕ್ಕರೆ ಆಯುಕ್ತರು ಬಂದ್ ಆದ ಬಳಿಕ ಎಲ್ಲವನ್ನು ತೀರ್ಮಾನ ಮಾಡ್ತೇವೆ ಅನ್ನುವಂಥ ಮಾತನ್ನ ಹೇಳ್ತಾ ಇರುತ್ತದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್, ಮನೆ ಟಿವಿ 9 ಬೆಳಗಾವಿ.